ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಅಕ್ಕಿ ಹಿಟ್ಟಿನಿಂದ ತುಂಬಾ ಕ್ರಿಸ್ಪಿಯಾಗಿರುವ ಹೊಸ ಸ್ನ್ಯಾಕ್ಸ್ ಮಾಡುವುದನ್ನು ನೋಡೋಣ ಬನ್ನಿ. ನೋಡಿ, ಇದನ್ನು ನೀವು ಒಂದು 15 ದಿನದವರೆಗೂ ಇಟ್ಟು ತಿನ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಈ ಕಡೆಗೆ ಒಂದು ಕಡಾಯಿಗೆ ನಾನಿಲ್ಲಿ 1 ಬಟ್ಲದಷ್ಟು ನೀರನ್ನು ಕುದಿಗೆ ಇಡ್ತಾ ಇರೋದು. ನೋಡಿ, 1 ಬಟ್ಲದಷ್ಟು ಅಕ್ಕಿ ಹಿಟ್ಟಿಗೆ 1 ಬಟ್ಲದಷ್ಟು ನೀರನ್ನು ತಗೋಬೇಕು, ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ 1 ಟೇಬಲ್ ಸ್ಪೂನಿನಷ್ಟು ತುಪ್ಪ, ಎಣ್ಣೆ ಏನಾದರೂ ಹಾಕಿ. ಈಗ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಹಿಟ್ಟನ್ನು ಹಾಕಬೇಕು. ನೋಡಿ, ಕರೆಕ್ಟಾದ ಅಳತೆಯಲ್ಲಿ ನಾವು ತಗೋಬೇಕು. 1 ಬಟ್ಲಕ್ಕೆ 1 ಬಟ್ಲದಷ್ಟು ನೀರನ್ನು ಹಾಕಬೇಕು ನಾವು. ಈಗ ಇಷ್ಟು ಹಿಟ್ಟು ಮತ್ತು ನೀರು ಸ್ವಲ್ಪ ಗಂಟಿಲ್ಲದ ಹಾಗೆ ಚೆನ್ನಾಗಿ ನಾವು ಈಗ ಇದನ್ನು ಕಲಿಸ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು. ನೀವು ಕೂಡ ಮಾಡಿ ಮನೆಯಲ್ಲಿ ಇಟ್ಬಿಡಿ. ಒಂದು 15 ದಿನದವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಇದು ಕೆಳಗಡೆ ಇಳಿಸಿದ ನಂತರ ಸ್ವಲ್ಪ ಬಿಸಿ ಆರಬೇಕು. ಆರಿದ ನಂತರ ಇದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕೆಂಪು ಖಾರ, ಸ್ವಲ್ಪ ಅಜ್ವೈನನ್ನು ಹಾಕಿ. ನೋಡಿ, ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಚೆನ್ನಾಗಿ ಮಿದ್ದಿ ನಾದ್ಕೋಬೇಕು. ನೋಡಿ, ಬಿಸಿ ಆರೋವರೆಗೂ, ತುಂಬ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಡಿ. ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಚೆನ್ನಾಗಿ ಮಿದ್ದಿ ಇದನ್ನು ನಾದ್ಕೋಬೇಕು. ನೋಡಿ, ಈ ಥರ ಇದನ್ನು ಚೆನ್ನಾಗಿ ಮಿದ್ದಿ, ಈ ಥರ ಖಾರ ಉಪ್ಪು ಎಲ್ಲವೂ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ನಾದ್ತಾ ಇರಬೇಕು. ಈಗ ಇದನ್ನು ನಾವು ಇಲ್ಲಿಗ ಚೀಪ್ಸನ್ನು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಚೀಪ್ಸ್ ಆಕಾರಕ್ಕೆ ನಾವು ಈ ಥರ ಸಣ್ಣ ಉಂಡೆಯನ್ನು ತಗೊಂಡು ಈ ಥರ ಅಂಗೈಯಲ್ಲಿ ಇಟ್ಟು ಒತ್ತಬೇಕು. ನೋಡಿ, ಇಷ್ಟಿಷ್ಟೇ ಚಿಕ್ಕದಾಗಿ ಮಾಡಿ, ತುಂಬ ದೊಡ್ಡದು ಮಾಡಲು ಹೋಗಬೇಡಿ, ಚೆನ್ನಾಗಿರುವುದಿಲ್ಲ. ಈ ಥರ ಮಾಡಿ ನೀವು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು. ನೋಡಿ, ಈ ಆಕಾರಕ್ಕೆ ಆದರೂ ಮಾಡ್ಕೋಬೋದು, ಅಥವಾ ನೀವು ಅಂಗೈಯಲ್ಲಿ ಒತ್ತಿ ಮಾಡದೇ ಇದ್ದರೂ ಕೂಡ ಹಾಗೆಯೇ ಒಂದು ಗ್ಲಾಸಿನಲ್ಲಿ ಈ ಥರ ರೌಂಡಾಗಿ ಮಾಡಿ ಗ್ಲಾಸಿನಿಂದ ಕೂಡ ಒತ್ತಬಹುದು. ನೋಡಿ, ಈ ಥರ ಎಲ್ಲವೂ ಒಂದೇ ಅಳತೆಯಲ್ಲಿ ಬಿಲ್ಲೆಗಳನ್ನು ಮಾಡಿ. ನೋಡಿ, ಇಷ್ಟನ್ನು ನಾನಿಲ್ಲಿ ಇದೇ ಥರ ಮಾಡಿ ಫಸ್ಟು ಇಟ್ಬಿಡ್ತೇನೆ. ನೋಡಿ, ಇಷ್ಟನ್ನು ಇದೇ ಥರ ರೌಂಡಾಗಿ ಒಂದೇ ಅಳತೆಯಲ್ಲಿ ಮಾಡಿದ್ದೇನೆ. ಈಗ ಈ ಕಡೆಗೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಸ್ನ್ಯಾಕ್ಸು. ತುಂಬಾ ಟೇಸ್ಟಿಯಾಗಿದ್ದ ಮತ್ತು ತುಂಬ ಕ್ರಿಸ್ಪಿಯಾಗಿರುವ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಬಿಟ್ರೆ ತುಂಬ ದಿನವೂ ಕ್ರಿಸ್ಪಿಯಾಗೇ ಇರುತ್ತದೆ. ನೋಡಿ, ಇವಾಗ ಇಷ್ಟನ್ನು ಹಾಕಿದ್ದೇನೆ ಅಲ್ಲ, ಎಣ್ಣೆಯಲ್ಲಿ ಎಷ್ಟು ಹಿಡಿತದೋ ಅಷ್ಟು ಹಾಕಿದ್ದೇನೆ. ಈಗ ಗುಳ್ಳೆ ಎಲ್ಲವೂ ಬರುವುದು ನಿಲ್ಲುವವರೆಗೂ ನೀವು ಇದನ್ನು ತಿರುವು ಹಾಕಲು ಹೋಗಬೇಡಿ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ. ನೋಡಿ, ಸ್ವಲ್ಪ ಗುಳ್ಳೆ ಬರುವುದು ನಿಂತ ನಂತರನೇ ನೀವು ಈ ಥರ ನಿಧಾನಕ್ಕೆ ತಿರುಗಬೇಕು. ನೋಡಿ, ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಟರೆ ಎಣ್ಣೆನೂ ಹಿಡುವುದಿಲ್ಲ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ನೋಡಿ, ಇದನ್ನು ಹಾಗೆ ತಿರುತ್ತಾನೆ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಯಾಕೆಂದರೆ ಎರಡೂ ಕಡೆಯೂ ತುಂಬಾ ಕ್ರಿಸ್ಪಿ ಆಗಬೇಕಲ್ಲ, ಹಾಗಾಗಿ ನಾವು ಇದನ್ನು ಸ್ವಲ್ಪ ತಿರುಗಬೇಕು. ನೋಡಿ, ಎಲ್ಲವೂ ಈಗ ಚೆನ್ನಾಗಿ ಬಂದಿದೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅನಿಸುತ್ತೆ. ತುಂಬ ಕೆಂಪಗೂ ಮಾಡಲು ಹೋಗಬೇಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ನೋಡಿ, ಇಷ್ಟನ್ನು ನಾನಿಲ್ಲಿ ಎಣ್ಣೆಯಿಂದ ತೆಗೆದಿದ್ದೇನೆ. ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ
ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.